ಎಸ್ಆರ್ಎಚ್ ವಿರುದ್ಧದ ಕಳೆದ ಪಂದ್ಯದಲ್ಲಿ ಯಂಗ್ ಗನ್ ಸೂರ್ಯವಂಶಿ ಗೋಲ್ಡನ್ ಡಕ್ಔಟ್ ಆಗಿದ್ದ. ಎಸ್ಆರ್ಎಚ್ನ ಹಿಂಗೆ ಬೌಲಿಂಗ್ನಲ್ಲಿ ಅವರು ಗೋಲ್ಡನ್ ಡಕ್ಔಟ್ ಆಗಿದ್ದು. ಅದರ ನಂತರ ಕೇವಲ ಒಂದೇ ಒಂದು ಮ್ಯಾಚ್ ಮಾತ್ರ ಪ್ರಫುಲ್ ಹಿಂಗೆ ಆಡಿದ್ದು. ಮೂರನೇ ಪಂದ್ಯದಿಂದ ಪ್ಲೇಯಿಂಗ್ 11ನಲ್ಲಿ ಅವರು ಸ್ಥಾನವನ್ನು ಕಳೆದುಕೊಂಡಿದ್ದರು. ಇವತ್ತು ಮತ್ತೆ ಸೂರ್ಯವಂಶಿ ಕೆಡವಲು ಹಿಂಗೆಗೆ ಅವಕಾಶ ಸಿಗುತ್ತಾ? ಹಿಂಗೆಗೆ ಮತ್ತೆ ಪ್ಲೇಯಿಂಗ್ 11ನಲ್ಲಿ ಅವಕಾಶ ಸಿಕ್ಕರೆ ಸೂರ್ಯವಂಶಿ ಇವತ್ತು ರಿವೆಂಜನ್ನು ತೀರಿಸಿಕೊಳ್ತಾರಾ? ಸಿಕ್ಸರ್ ಮೂಲಕವೇ ಇನ್ನಿಂಗ್ಸ್ ಆರಂಭಿಸುವ ಸೂರ್ಯವಂಶಿ ಮತ್ತು ಜೈಸ್ವಾಲ್ ಯಾವ ರೀತಿ ಆಡ್ತಾರೆ? ಈ ಕುರಿತು ಕಂಪ್ಲೀಟ್ ಆದ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಆರ್ಆರ್ ಬ್ಯಾಟ್ಸ್ಮನ್ಗಳು ವರ್ಸಸ್ ಎಸ್ಆರ್ಎಚ್ ಬೌಲರ್ಸ್ ನಡುವೆ ಬಿಗ್ ಫೈಟ್ ನಿರೀಕ್ಷೆ ಇದೆ. ಎಸ್ಆರ್ಎಚ್ ವಿರುದ್ಧ ಸೋತ ನಂತರ ಆರ್ಆರ್ ಬ್ಯಾಟ್ಸ್ಮನ್ಗಳು ಜೋರಾಗಿ ಸಿಡಿದಿಲ್ಲ. ಬೌಲರ್ಸ್ಗಳ ನೆರವಿನಿಂದ ಕಳೆದ ಪಂದ್ಯವನ್ನು ಎಲ್ಎಸ್ಜಿ ವಿರುದ್ಧ ಗೆದ್ದಿದ್ದಾರೆ. ಇಂದು ಮತ್ತೆ ಬಿಗ್ ಬ್ಯಾಟಲ್ ನಡೀತಾ ಇದ್ದು ಎಸ್ಆರ್ಎಚ್ ಬ್ಯಾಟ್ಸ್ಮನ್ಗಳು ಕೂಡ ಒಳ್ಳೆಯ ಫಾರ್ಮ್ನಲ್ಲಿದ್ದಾರೆ. ಅಭಿಷೇಕ್ ಶರ್ಮಾ ಕಳೆದ ಪಂದ್ಯದಲ್ಲಿ ಭರ್ಜರಿ ಶತಕವನ್ನು ಸಿಡಿಸಿದ್ದಾರೆ. ಈ IPLನಲ್ಲಿ ಅಭಿಷೇಕ್ ಶರ್ಮಾ ವರ್ಸಸ್ ಸೂರ್ಯವಂಶಿ ಯುದ್ಧವೂ ನಡೀತಾ ಇದೆ. ಅಭಿಷೇಕ್ ಸ್ಥಾನಕ್ಕೆ ಸೂರ್ಯವಂಶಿ ಕಣ್ಣಿಟ್ಟಿದ್ದು ಭರ್ಜರಿಯಾಗಿ ಆಡ್ತಾ ಇದ್ದಾರೆ. ಆದರೆ ಕಳೆದ 3 ಪಂದ್ಯಗಳಲ್ಲಿ ಸೂರ್ಯವಂಶಿ ಬ್ಯಾಟ್ನಿಂದ ಜಾಸ್ತಿ ರನ್ ಬಂದಿಲ್ಲ. ಸೂರ್ಯವಂಶಿ ವಿರುದ್ಧ ಭರ್ಜರಿ ತಂತ್ರಗಾರಿಕೆಯನ್ನು ಬೌಲರ್ಗಳು ರೂಪಿಸ್ತಾ ಇದ್ದಾರೆ. ಈ ಪಂದ್ಯದಲ್ಲಿ ಮತ್ತೊಮ್ಮೆ ಸೂರ್ಯವಂಶಿ ವರ್ಸಸ್ ಶರ್ಮಾ ನೇರ ಫೈಟ್ ನಡೆಯಲಿದೆ. ರಾಜಸ್ಥಾನ್ ರಾಯಲ್ಸ್ ಸುವಾಯಿ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಇವತ್ತು ಎದುರಿಸ್ತಾ ಇದ್ದು ತವರಿನಲ್ಲಿ ಪ್ರಾಬಲ್ಯ ಮುಂದುವರಿಸಲು ವಿಶ್ವಾಸದಲ್ಲಿ ಒಂದು ಎಸ್ಆರ್ಎಚ್ ಇದೆ. ಅಷ್ಟೇ ಮಾತ್ರವಲ್ಲ, ಕೆಲ ದಿನಗಳ ಹಿಂದೆ ಅನುಭವಿಸಿದ ಮುಖಭಂಗಕ್ಕೆ ಸೇಡು ತೀರಿಸಿಕೊಳ್ಳೋದಕ್ಕೆ ಕಾಯ್ತಾ ಇದೆ. ಹೀಗಾಗಿ ಈ ಮಹತ್ವದ ಪಂದ್ಯ ಗೆದ್ದು ನಿರ್ಣಾಯಕ ಪಾಯಿಂಟ್ಸ್ ಗಳಿಸಲು ಎರಡೂ ತಂಡಗಳು ಇವತ್ತು ಹೋರಾಟವನ್ನು ನಡೆಸಲಿವೆ. ಇದೇ ಸೀಸನ್ನಲ್ಲಿ ಏಪ್ರಿಲ್ 13ರಂದು ಈ ಎರಡು ತಂಡಗಳು ಮುಖಾಮುಖಿಯಾಗಿ ರೋಚಕ ಕಾದಾಟವನ್ನು ನಡೆಸಿದ್ವು. ಪಾದಾರ್ಪಣೆ ಪಂದ್ಯದಲ್ಲಿ ಹಿಂಗೆ ಮತ್ತು ಸಾಕಿಬ್ ಹುಸೇನ್ ತಲಾ 4 ವಿಕೆಟನ್ನು ಪಡೆದಿದ್ರು. ರನ್ ಮಳೆ ಹರಿಸ್ತಾ ಇದ್ದ ವೈಭವ್ ಸೂರ್ಯವಂಶಿಯನ್ನ ಗೋಲ್ಡನ್ ಡಕ್ಔಟ್ ಮಾಡಿ ಚಮತ್ಕಾರವನ್ನು ಮಾಡಿದರು. ಹಾಗಂತ ಸನ್ರೈಸರ್ಸ್ ಬೌಲಿಂಗ್ನಲ್ಲಿ ಹೆಚ್ಚು ಅನುಭವಿ ಆಟಗಾರರು ಇರಲಿಲ್ಲ. ಅನುಭವಿ ಪ್ಯಾಟ್ ಕಮಿನ್ಸ್ ಗೈರಿನಲ್ಲೂ ಈ ತಂಡ ಸುಧಾರಣೆಯನ್ನು ಕಾಣ್ತಾ ಇದೆ ಬೌಲಿಂಗ್ ವಿಭಾಗದಲ್ಲಿ. ಕಳೆದ ಪಂದ್ಯದಲ್ಲಿ ಹೊಸ ಬೌಲರ್ಗಳನ್ನು ಆರ್ಆರ್ ವಿರುದ್ಧ ಕಣಕ್ಕಿಳಿಸಿ ಹೈದರಾಬಾದ್ ಮ್ಯಾಜಿಕ್ ಮಾಡಿತ್ತು. ಈ ಸಲ ಕೂಡ ಹೊಸ ರೀತಿಯಲ್ಲಿ ತನ್ನ ಬೌಲಿಂಗ್ ಪಡೆಯನ್ನು ಆರ್ಆರ್ ವಿರುದ್ಧ ಬಳಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದೆ. ಎಸ್ಆರ್ಎಚ್ ಹಿಂಗೆಯನ್ನು ಕೇವಲ ಆರ್ಆರ್ ವಿರುದ್ಧದ ನಂತರ ಕೇವಲ ಒಂದು ಪಂದ್ಯದಲ್ಲಿ ಮಾತ್ರ ಕಣಕ್ಕಿಳಿಸಿದ್ರು. ನಂತರ ಯಾವುದೇ ಪಂದ್ಯದಲ್ಲಿ ಚಾನ್ಸ್ ಕೊಟ್ಟಿರಲಿಲ್ಲ. ಇವತ್ತಿನ ಪಂದ್ಯದಲ್ಲಿ ಪ್ಲೇಯಿಂಗ್ 11ನಲ್ಲಿ ಪ್ರಫುಲ್ ಹಿಂಗೆಗೆ ಚಾನ್ಸ್ ಸಿಗುತ್ತಾ ಅನ್ನೋ ಪ್ರಶ್ನೆ ಕ್ರಿಕೆಟ್ ಫ್ಯಾನ್ಸ್ ಅನ್ನು ಕಾಡ್ತಾ ಇದೆ. ಇನ್ನು ರಾಜಸ್ಥಾನ್ ರಾಯಲ್ಸ್ ತಂಡ 7 ಪಂದ್ಯಗಳಲ್ಲಿ 5 ಗೆದ್ದು ಉತ್ತಮ ಆರಂಭವನ್ನು ಮಾಡಿದೆ. ಎದುರಾಳಿ ತಂಡದ ಕ್ರೌರ್ಯ ಕುಸಿಯುವಂತೆ ಆಡಬಲ್ಲ ವೈಭವ್ ಸೂರ್ಯವಂಶಿ, ಭಾರತ ತಂಡದ ಆಟಗಾರ ಯಶಸ್ವಿ ಜೈಸ್ವಾಲ್, ಧ್ರುವ ಜುರೇಲ್ ಅಂತ ಬ್ಯಾಟರ್ಗಳು ಆರ್ಆರ್ನಲ್ಲಿ ಇದ್ದಾರೆ. ಇನ್ನು ನಾಯಕ ರಿಯಾನ್ ಪರಾಗ್ ಮಾತ್ರ ರನ್ ಗಳಿಸೋಕೆ ಪರದಾಡ್ತಿದ್ದಾರೆ. ಮತ್ತೆಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಹಿಂಗೆ ಬೌಲಿಂಗಿಗೆ ಹೆದರಿದ್ರ ಸೂರ್ಯವಂಶಿ. ಇನ್ನು ಕಳೆದ ಪಂದ್ಯದಲ್ಲಿ ಹೈದರಾಬಾದ್ನ ಹಿಂಗೆ ಬೌಲಿಂಗ್ ವಿರುದ್ಧ ಸೂರ್ಯವಂಶಿ ಡಕ್ಔಟ್ ಆಗಿದ್ದು ಆರ್ಆರ್ನಲ್ಲಿ ಭಯ ಹುಟ್ಟಿಸಿದೆ. ಯಾಕಂದ್ರೆ ಎಸ್ಆರ್ಎಚ್ ವಿರುದ್ಧದ ಪಂದ್ಯದ ನಂತರ ವೈಭವ್ ಹೊಡಿಬಡಿ ಆಟಕ್ಕೆ ಬ್ರೇಕ್ ಬಿದ್ದಿದೆ ಅಂತಾನೆ ಹೇಳ್ಬೋದು. ಇವರ ಬ್ಯಾಟ್ನಿಂದ ಹೆಚ್ಚು ರನ್ಗಳು ಬರ್ತಾ ಇಲ್ಲ. ಎಸ್ಆರ್ಎಚ್ ನಂತರದ ಪಂದ್ಯದಲ್ಲಿ ವೈಭವ್ 3 ಪಂದ್ಯಗಳನ್ನು ಆಡಿದ್ದಾರೆ. ಆದರೆ ಹೇಳಿಕೊಳ್ಳುವಂಥ ಸ್ಕೋರ್ ವೈಭವ್ ಮಾಡಿಲ್ಲ. ಆದರೆ ಇವರು ಯಾವಾಗ ಹೇಗೆ ಆಡ್ತಾರೆ ಅಂತ ಜಡ್ಜ್ ಮಾಡೋದು ಕಷ್ಟ. ಇವತ್ತು ಕೂಡ ಇವರು ಯಾವ ರೀತಿ ಆಡ್ಬೋದು ಅನ್ನೋದು ಕೂಡ ಕ್ರಿಕೆಟ್ ಅಭಿಮಾನಿಗಳಿಗೆ ಸಾಕಷ್ಟು ಕುತೂಹಲ ಇದೆ ಅಂತಾನೆ ಹೇಳ್ಬೋದು. ಇನ್ನು ಯಶಸ್ವಿ ಜೈಸ್ವಾಲ್ ಅವರು ಆರಂಭದಲ್ಲಿ ಸ್ಥಿರತೆಯ ಜೊತೆ ಆಕ್ರಮಣದ ಆಟ ಕೂಡ ಆಡಬಲ್ಲರು. 49 ಸರಾಸರಿಯಲ್ಲಿ 245 ರನ್ ಕಲೆ ಹಾಕಿದ್ದಾರೆ. ಬೌಲಿಂಗ್ ವಿಭಾಗದಲ್ಲಿ ಜೋಫ್ರಾ ಆರ್ಚರ್ 7 ಪಂದ್ಯಗಳಿಂದ 11 ವಿಕೆಟ್ ಅನ್ನು ಪಡೆದಿದ್ದಾರೆ. ಭಾರತ ತಂಡದ ಹಿರಿಯ ಆಲ್ರೌಂಡರ್ ರವೀಂದ್ರ ಜಡೇಜಾ ಅವರು ಕೂಡ ಲಕ್ನೋ ವಿರುದ್ಧ ಅಜೇಯ 43 ರನ್ ಹೊಡೆದು ತಂಡದ ಹೋರಾಟಕ್ಕೆ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇದು ತಂಡದ ವಿಶ್ವಾಸವನ್ನು ಹೆಚ್ಚಿಸಿದೆ. ಈ ಹಿಂದಿನ ಮುಖಾಮುಖಿ ವೇಳೆ ಸನ್ರೈಸರ್ಸ್ ನಾಯಕ ಇಶಾನ್ ಕಿಶನ್ ಮತ್ತು ಹೆನ್ರಿಕ್ ಕ್ಲಾಸನ್ ಕೂಡ ಮಿಂಚಿದ್ರು. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಹೋದ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಕೂಡ ಅಬ್ಬರಿಸಿದ್ರು. ಇವತ್ತು ಕೂಡ ಆರ್ಆರ್ ವಿರುದ್ಧ ಗೆಲ್ಲೋಕೆ ಎಸ್ಆರ್ಎಚ್ ಬ್ಯಾಟರ್ಸ್ ಪಣವನ್ನು ತೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಕಳೆದ ಪಂದ್ಯದಲ್ಲಿ ಹೈದರಾಬಾದ್ ತಂಡ 57 ರನ್ಗಳಿಂದ ಗೆದ್ದು ಸನ್ರೈಸರ್ಸ್ ನಾಗಲೋಟಕ್ಕೆ ತಡೆಯನ್ನು ಹಾಕಿತ್ತು. ಆ ಸೇಡನ್ನು ಇವತ್ತು ಆರ್ಆರ್ ತನ್ನ ತವರು ಮೈದಾನದಲ್ಲಿ ತೀರಿಸಿಕೊಳ್ಳೋದಕ್ಕೆ ಕಾಯ್ತಾ ಇದೆ. ಪಾಯಿಂಟ್ಸ್ ಟೇಬಲ್ನಲ್ಲಿ ಆರ್ಆರ್ 3ನೇ ಸ್ಥಾನದಲ್ಲಿದ್ದರೆ ಎಸ್ಆರ್ಎಚ್ 4ನೇ ಸ್ಥಾನದಲ್ಲಿದೆ. ಹೀಗಾಗಿ ಇವತ್ತಿನ ಗೆಲುವು ಎರಡು ತಂಡಕ್ಕೆ ಅನಿವಾರ್ಯ ಅಂತಲೇ ಹೇಳ್ಬೋದು, ಮುಖ್ಯ ಅಂತಲೇ ಹೇಳ್ಬೋದು. ಹೀಗಾಗಿ ಎರಡು ತಂಡಗಳಲ್ಲಿ ಆರಂಭದಲ್ಲೇ ಬೀಸಾಡುವ ಬ್ಯಾಟರ್ಗಳಿದ್ದಾರೆ, ಹಾಗೆ ಮ್ಯಾಜಿಕ್ ಮಾಡುವ ಹೊಸ ಬೌಲರ್ಗಳಿದ್ದಾರೆ. ಈ ಎರಡು ಟೀಮ್ನಲ್ಲಿ ಗೆಲ್ಲೋ ಟೀಮ್ ಯಾವುದು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.